ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಿಲ್ದಾಣ ನೆಲಸಮ ಸಂಪೂರ್ಣ ಬದಲಾಗಲಿದೆ ಮೆಜೆಸ್ಟಿಕ್. 32 ಎಕರೆ ಪ್ರದೇಶವನ್ನ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಸಂಪೂರ್ಣ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರು ನಗರದ ಅತ್ಯಂತ ಜನನಿಬಿಡ ಪ್ರದೇಶ ಮೆಜೆಸ್ಟಿಕ್ ಸಂಪೂರ್ಣವಾಗಿ ಬದಲಾಗುತ್ತೆ. ಕರ್ನಾಟಕ ಸರ್ಕಾರ 2025-26ರ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ 32 ಎಕರೆ ಪ್ರದೇಶವನ್ನು ಸರ್ಕಾರಿ ಹಾಗೆ ಖಾಸಗಿ ಸಹಭಾಗಿತ್ವದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. 2026ರಲ್ಲಿ ಈ ಮಹತ್ವದ ಯೋಜನೆಗೆ ಸರ್ಕಾರ ಟೆಂಡರ್ ಕರೆಯುವಂತಹ ನಿರೀಕ್ಷೆ ಕೂಡ ಇದೆ. ಈ ಒಂದು ಯೋಜನೆಗೆ ಕೆಎಸ್ಆರ್ಟಿಸಿ ಗುರುಗ್ರಾಮ ಮೂಲದ ಕಂಪನಿಯನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದೆ. ಯೋಜನೆಯ ಪ್ರಸ್ತಾವನೆಯನ್ನ ಈ ಕಂಪನಿ ಸಿದ್ಧಪಡಿಸಿ ಕೊಡುತ್ತೆ. ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಜೆಸ್ಟಿಕ್ ಪ್ರದೇಶ ಅಭಿವೃದ್ಧಿ ಆಗಲಿದೆ. 2025-26ರ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಈ ಕಂಪನಿ ಯೋಜನೆಗೆ ಅಗತ್ಯ ಇರುವಂತಹ ಭೂಮಿ, ಸಂಚಾರ ದಟ್ಟಣೆ, ವಾಣಿಜ್ಯ ವಹಿವಾಟು ಮುಂತಾದವುಗಳ ಕುರಿತಾಗಿ ಅಧ್ಯಯನವನ್ನ ನಡೆಸಿ ವರದಿಯನ್ನ ನೀಡುತ್ತೆ. ಪಿಪಿಪಿ ಮಾದರಿಯಲ್ಲಿ ಯೋಜನೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಜನವರಿಯಲ್ಲಿ ಟೆಂಡರ್ ಕರೆಯುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಯೋಜನೆ ಹೇಗಿರುತ್ತೆ ಅಂತ ನೋಡುವಂಥದ್ದಾದ್ರೆ, ಮೆಜೆಸ್ಟಿಕ್ ಪುನರ್ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣವನ್ನ ನೆಲಸಮ ಮಾಡಲಾಗುತ್ತೆ. 32 ಎಕರೆ ಪ್ರದೇಶದಲ್ಲಿ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಚಟುವಟಿಕೆ ಹಬ್ ನಿರ್ಮಾಣ ಆಗುತ್ತೆ. ಬಸ್ ನಿಲ್ದಾಣ, ಮೆಟ್ರೋ ನಿಲ್ದಾಣ, ರೈಲ್ವೆ ನಿಲ್ದಾಣ, ಸಬ್ ಅರ್ಬನ್ ರೈಲು ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಜೊತೆಗೆ ಆದಾಯ ಹಂಚಿಕೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ವಾಣಿಜ್ಯ ಚಟುವಟಿಕೆ ಕೈಗೊಳ್ಳೋದಕ್ಕೆ ಜಾಗವನ್ನ ಒದಗಿಸುತ್ತೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಪ್ರತಿದಿನ ಸುಮಾರು 80,000 ಪ್ರಯಾಣಿಕರು ಮತ್ತು ಬಿಎಂಟಿಸಿ ನಿಲ್ದಾಣಕ್ಕೆ ಸುಮಾರು 4 ಲಕ್ಷ ಪ್ರಯಾಣಿಕರು ಭೇಟಿಯನ್ನ ಕೊಡ್ತಾರೆ. ಪ್ರತಿದಿನ 11,150 ಬಸ್ಗಳು ಪ್ರದೇಶದಿಂದ ಸಂಚಾರವನ್ನ ನಡೆಸುತ್ತೆ. ಇದು 1,500 ಕೋಟಿ ರೂಪಾಯಿ ಯೋಜನೆ ಬಗ್ಗೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲ. ಹಂತ ಹಂತವಾಗಿ ಎಲ್ಲವನ್ನ ತಿಳಿಸ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಮೆಟ್ರೋ, ರೈಲು ಮತ್ತು ಬಸ್ ನಿಲ್ದಾಣವನ್ನ ಉತ್ತಮವಾಗಿ ಸಂಪರ್ಕಿಸುವಂತಹ ಮಾದರಿಯಲ್ಲಿ ಸಾರಿಗೆ ಹಬ್ ನಿರ್ಮಾಣ ಮಾಡಲಾಗುತ್ತೆ ಅಂತ ತಿಳಿಸಿದರು. ಬಹುಮಹಡಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಆಗುತ್ತೆ. ಖಾಸಗಿ ಸಂಸ್ಥೆಗಳಿಗೆ ಆದಾಯ ಹಂಚಿಕೆ ಒಪ್ಪಂದದ ಅನ್ವಯ ಅವುಗಳನ್ನು ಬಾಡಿಗೆ ನೀಡಲಾಗುತ್ತೆ. ಸರ್ಕಾರದಿಂದ ಯಾವುದೇ ಹೂಡಿಕೆಯನ್ನ ಮಾಡ್ತಾ ಇಲ್ಲ, ಕಂಪನಿಗಳಿಗೆ ಹೂಡಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ಸದ್ಯ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣಕ್ಕೆ ಅಂಡರ್ ಪಾಸ್ ಮೂಲಕ ಸಂಪರ್ಕ ಇದೆ. ಆದರೆ ಅಷ್ಟು ಸುಲಭದ ಮಾರ್ಗವಲ್ಲ ಇದು. ಬಸ್, ಮೆಟ್ರೋ, ರೈಲು ನಿಲ್ದಾಣವನ್ನ ಸುಲಭವಾಗಿ ಸಂಪರ್ಕ ಮಾಡುವಂತೆ ಹೊಸ ಮಾರ್ಗ ನಿರ್ಮಾಣವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಿಎಂಟಿಸಿ ಈ ಪ್ರದೇಶದಿಂದ 8,200 ಬಸ್ಗಳ ಕಾರ್ಯಾಚರಣೆಯನ್ನ ಮಾಡುತ್ತೆ. ಇಲ್ಲಿ ಕಾಮಗಾರಿ ಕೈಗೊಂಡ್ರೆ ಆಗುವಂತಹ ಸಂಚಾರ ದಟ್ಟಣೆ ಕುರಿತು ಅಧ್ಯಯನವನ್ನ ನಡೆಸಲಾಗ್ತಾ ಇದೆ. 1969ರ ಬಳಿಕ ಇಲ್ಲಿ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಅದಕ್ಕೂ ಮೊದಲು ಇದು ಒಂದು ಕೆರೆಯ ಪ್ರದೇಶವಾಗಿತ್ತು. ನಮ್ಮ ಮೆಟ್ರೋದ ನಗರದ ಅತಿ ದೊಡ್ಡ ಇಂಟರ್ಚೇಂಜ್ ನಿಲ್ದಾಣ ಮೆಜೆಸ್ಟಿಕ್ ಪ್ರದೇಶದಲ್ಲಿದೆ. ಇದನ್ನ ಕಮರ್ಷಿಯಲ್ ಹಬ್ ಆಗಿ ಪರಿವರ್ತನೆ ಮಾಡುವಂತಹ ಕಾರ್ಯವನ್ನ ಬಿಎಂಆರ್ಸಿಎಲ್ ಮಾಡ್ತಾ ಇದೆ. ಆದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ದಾಣಕ್ಕೆ ಮಾತ್ರ ವಾಣಿಜ್ಯ ಸಂಕೀರ್ಣದ ಯೋಜನೆ ಅಡಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನೀವೊಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.